ಕೇಳಿದ್ರೆ ಇದ್ರ ಸೌಂಡು ಎಷ್ಟು ಚೆನ್ನಾಗಿ ಕ್ರಂಚಿಯಾಗಿ ಕುರುಕುರು ಅಂತ ಕೇಳಿಸ್ತಾ ಇದೆ ನಿಮಗೆ. ತುಂಬ ಚೆನ್ನಾಗಿತ್ತು. ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ಮಸಾಲ ವಡ, ಇದಕ್ಕೆ ನಾನು MTR ಮಸಾಲ ವಡ ತೊಗೊಂಡೇನ್ರಿ. ಇದು ಪಾಕೆಟು 250 ಗ್ರಾಮ್ ಪಾಕೆಟ್. ಇದು MTRದು. ಅದಕ್ಕೆ 1.5 ಕಪ್ನಷ್ಟು ನೀರು ಬೇಕ್ರಿ. ಮೊದಲು ಒಂದು ಬೌಲ್ಗೆ ಅದನ್ನ ಹಿಟ್ಟೇನು ತೊಗೊಂಡಿದ್ವಲ್ರಿ MTR, ಅದನ್ನು ಹಾಕ್ಬೇಕ್ರಿ. ಹಾಕಿ ನಾವು ಸರಿಯಾಗಿ ಒಂದು ಲೋಟದಲ್ಲಿ ಅಳತೆ ಪ್ರಮಾಣ ಮಾಡ್ಕೋಬೇಕ್ರಿ, 1.5 ಕಪ್ನಷ್ಟು ಅಂಥೇಳಿ. ಅಥವಾ 250 ml ನೀರು, ಸ್ವಲ್ಪ ನೀರು ಹಾಕೋತ ತಿರುಗಿಸೋತ ಗಂಟಿಲ್ಲಾರ್ದಂಗೆ ತಿರುಗಿಸ್ಬೇಕ್ರಿ. ಇದು ಇನ್ಸ್ಟಂಟು, ಏನು ಬಾಳೋತ್ತೇನು ಬೇಡ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ನೆನೆಸಿಟ್ರೆ ಸಾಕ್ರಿ, ಚೆನ್ನಾಗಿ ಬರುತ್ತೆ. ನಮಗೆ ಭಾಳ ಗಟ್ಟಿ ಅನ್ಸಕತ್ತಂದ್ರೆ ಒಂದು ಸ್ವಲ್ಪ ನೀರು ಹಾಕ್ರಿ. ಅವ್ರದ್ದು ಅಳತೆ ಪ್ರಮಾಣ ಸರಿ ಇತ್ತು. ನಿಮಗೆ ಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕ್ರಿ. ಭಾಳ ಗಟ್ಟಿ ಅನ್ಸಕತ್ತಿತ್ತಂದ್ರೆ ನಿಮ್ಗೆ ಒಂದು ಪೋರ್ಷನ್ನಾಗ ಚೆನ್ನಾಗಿ ಮಿಕ್ಸ್ ಮಾಡಿರಿ, ಅಂದ್ರೆ ಚಲೋ ಆಗುತ್ತೆ ರೀ. ಇದು ನೋಡಿರಿ, ನಾನು ಕಲಸು ಮುಂದೆ ಇದು ಹಿಟ್ಟು ಉಬ್ಬಾಕತ್ತೈತ್ರಿ, ಅಷ್ಟು ಇನ್ಸ್ಟಂಟ್ ಐತೆ ನೋಡಿರಿ. ಇದು ಒಂದು 10 ನಿಮಿಷ ಇಟ್ಟು ಮುಚ್ಚಿಬಿಡ್ರಿ. ಇದಕ್ಕೆ ಮಸಾಲಾಕ ಏನೇನು ಬೇಕು ನಾವು ಅದು ರೆಡಿ ಮಾಡ್ಕೊಳ್ಳೋಣ್ರಿ. ಅದಕ್ಕಿಂತ ಮುಂಚೆ ಪ್ಲೀಸ್ ಫ್ರೆಂಡ್ಸ್, ಯಾರು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ ಹೆಂಗಾಗೈತಿ. ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿ, ಕೊಬ್ಬರಿ ಮತ್ತು ಈರುಳ್ಳಿ, ಕರಿಬೇವು ಮತ್ತು ಇದು ರೀ ಹಸಿ ಶುಂಠಿ ತುರಿದಿಟ್ಕೊಂಡಿದ್ದೆ, ಅದನ್ನು ಎಲ್ಲ ಕೂಡ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ. ಹಸಿ ಶುಂಠಿ ತುರಿದು ಹಾಕ್ರಿ, ಜಜ್ಜಿದ್ದಾದ್ರೆ ಅದು ಬಾಯಲ್ಲಿ ಸಿಗುತ್ತೆ. ಮತ್ತು ಈರುಳ್ಳಿ 1-2 ಈರುಳ್ಳಿ ತೊಗೊಂಡಿದ್ದೆ ರೀ. ಇದಷ್ಟು ಹಾಕಿ ಚಲೋತಾಗ ಮಿಕ್ಸ್ ಮಾಡ್ಬೇಕು ನೋಡಿರಿ. ಒಂದು ಸ್ವಲ್ಪ ನಮ್ಗೆ ಹಿಂಗೆ ಕಲಸು ಮುಂದೆ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಂದ್ರೆ ಬೇಕಂದ್ರೆ ನಾವು ಸ್ವಲ್ಪ ನೀರು ಹಾಕೋಬೋದು ರೀ. ನೀರು ಹಾಕ್ಕೊಂಡು ಸ್ವಲ್ಪ ಭಾಳಲ್ಲ, ಒಂದು ಸ್ವಲ್ಪ ನೀರು ಹಾಕಿ ಕರಗಿಸ್ಬೇಕ್ರಿ. ನನಗೊಂದು ಸ್ವಲ್ಪ ಗಟ್ಟಿ ಅನ್ಸಾಕತ್ತಿತ್ತು, ನಾನು ಅದಕ್ಕೆ ಇದನ್ನೇನು ಮಾಡಿದೆ, ಇನ್ನೊಂದು ಸ್ವಲ್ಪ ನೀರು ಹಾಕಿ ತಿರುಗಿಸಾಕತ್ತೆ ನೋಡಿರಿ. ಎಷ್ಟು ಮಸ್ತ್ ಬಂದೈತೆ ಅಂದ್ರೆ ಅಷ್ಟು ಮಸ್ತಾಗಿತ್ತು ರೀ ಇದು ವಡ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿರಿ. ನೋಡಿರಿ, ನಾನು ಏನು ಮಾಡಿದೆ, ವಡ ಮಾಡೋಕ್ಕೆ ಒಂದು ಸಣ್ಣ ಸಾರಿನ ಬಟ್ಲ ಇರ್ತಾವಲ್ರಿ, ಆ ಬಟ್ಲಕ್ಕೆ ಒಂದು ಪ್ಲಾಸ್ಟಿಕ್ ಹಾಳಿ ಕಟ್ಟಿ ಗಂಟು ಹಾಕಿ ಕಟ್ಟೇನ್ರಿ ಹಿಂದೆ ನೋಡಿರಿ. ಅದ್ರ ಮೇಲೆ ನಾ ಒಂದು ಸ್ವಲ್ಪ ಒಂದು ಬಟ್ಟಲ್ದಾಗ ನೀರು ತೊಗೊಂಡು ಫಸ್ಟ್ ನೀರು ಹಚ್ಚೇನ್ರಿ. ನೀರು ಹಚ್ಚಿ ಆಮೇಲೆ ಅದು ವಡ ಅದ್ರ ಮೇಲೆ. ನಾ ಯಾವಾಗಲೂ ವಡ ಹಿಂಗೆ ಮಾಡ್ತೀನಿ ರೀ. ನೀವು ಇದು ಒಂದು ಟಿಪ್ ಅನ್ಬೋದು ನಿಮ್ಗೆ. ಹಂಗೆ ಕೈಲಿ ಆದರೆ ಸರಿ ಬರೋದಿಲ್ಲ ರೀ. ಈ ಥರ ನಾವು ಮಾಡಿಬಿಟ್ವಿ ಅಂದ್ರೆ ಚಲೋ ಬರುತ್ತೆ ರೀ ವಡ ರೌಂಡಾಗ. ಆ ಹೋಟೆಲ್ನಾಗ ಇರ್ತಾವಲ್ರಿ ಗರಿ ಹಂಗೆ ಬರ್ತಾವ್ರಿ ಮಸ್ತ್. ಹಿಂಗೆ ನೀವು ಮನೆಯಲ್ಲಾದ್ರೂ ಹಿಟ್ಟಿಂದಾದ್ರೂ ಮಾಡ್ಬೋದು. ಒಟ್ಟು ವಡ ಮಾಡೋ ಮುಂದೆ ಈ ರೀತಿ ಕೈಯಾಗಿ ಮಾಡೋಕ್ಕಿಂತ ಈ ರೀತಿ ಮಾಡಿದ್ವಿ ಅಂದ್ರೆ ಚಲೋ ಬರ್ತಾವ್ರಿ. ಎಣ್ಣೆ ನಾನು ಮೊದಲು ಕಾಯಕ್ಕೆ ಇಟ್ಟಿದ್ದೆ ರೀ. ಕಾದಿದ್ದ ಎಣ್ಣೆಯೊಳಗೆ ಈಗ ಇವನೇನು ವಡ ಐತಲ್ರಿ ಬಡ ನೋಡಿರಿ ಎಷ್ಟು ಚಂದ ರೌಂಡ್ ಬಂದೈತಿ. ಒಂದು ಈಟ ನೋಡಿದ್ದೆ ರೀ ನಾನು ಮೊದಲು ಹಾಕಿ ಕಾದೈತೋ ಇಲ್ಲೋ ಎಣ್ಣೆ ಅಂಥೇಳಿ. ಕಾಯ್ದಿತ್ತು ರೀ ಅದು ಎಣ್ಣೆ. ಆಮೇಲೆ ಏನು ಮಾಡಿದೆ, ಅದನ್ನು ವಡ ಏನು ಮಾಡಿದ್ವಲ್ಲ ಅದನ್ನು ಹಾಕಿಬಿಡಾಕತ್ತೆ ನೋಡಿರಿ. ಒಂದೊಂದಾಗಿ ಕರ್ಕೋತ ಹೋಗ್ಬೇಕ್ರಿ. ಅವಾಗ ಹಾಕಿದ ತಕ್ಷಣ ಒಂದು ಸ್ವಲ್ಪ ಬಿಟ್ಟು ಆಮೇಲೆ ಮತ್ತೊಂದು ಕಡೆ ತಿರುಗಿಸ್ರಿ. ಆವಾಗ ತಿರುಗಿಸ್ಬಿಟ್ರಿ ಅಂದ್ರೆ ಅದು ಒಡೆದು ಹೋಗ್ಬಿಡುತ್ತೆ. ಇವು ಎಣ್ಣೆನೂ ಭಾಳ ಹಿಡ್ದಿದ್ದಿಲ್ಲ ರೀ. ಇನ್ನು ನಾವು ಮನ್ಯಾಗ ಮಾಡಿದ್ದು ಒಂದು ಸ್ವಲ್ಪ ಎಣ್ಣೆ ಹಿಡಿತಾವ, ಆದರೆ MTRದು ಎಣ್ಣೆನೇ ಹಿಡ್ದಿದ್ದಿಲ್ಲ. ಎಣ್ಣೆ ಅಷ್ಟು ಚಲೋ ಆಗಿದ್ದು ನೋಡ್ರಿ ಇವು. ನನ್ನ ಕಡೆಯಿಂದ ಇದಕ್ಕಂತರೂ ಫುಲ್ ಮಾರ್ಕಸ್ ನೋಡ್ರಿ. MTRಗೆ ಅಷ್ಟು ಮಸ್ತ್ ಬಂದಿದ್ದು ಇವು ನೋಡ್ರಿ. ಒಂದು ಸ್ವಲ್ಪ ಕೆಂಪು ಆಯ್ತಲ್ಲ, ಕೆಂಪು ಆದಂಗೆ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಹೊಳಾಡಿಸಿ ಕರಿಬೇಕ್ರಿ ನೋಡಿರಿ. ಯಾವ ಥರ ಬಂದೈತೆ ಅಂತ ನೋಡಿದ್ರೆ ಎಷ್ಟು ಚೆನ್ನಾಗಿ ಆಕತ್ತೈತಿಲ್ರಿ ಫ್ರೆಂಡ್ಸ್. ನೀವು ಮನ್ಯಾಗ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಪ್ಯಾಕೆಟ್ ತರಿಸಿ MTRದು ಭಾರಿ ಚಲೋ ಆಗಿದ್ದು ರೀ. ಮತ್ತು ನಾನು ಒಮ್ಮೆ ಮೊದಲು 1 ಹಾಕಿ ಕರೆದೆ, ಆಮೇಲೆ 3 ಹಾಕಿ ಕರೆದೆ. ಅದು ಚಲೋ ಬಂತು ರೀ. 3 ಹಾಕಿ ಕರೆದಿದ್ದು ಒಮ್ಮೊಮ್ಮೆ ಎಷ್ಟು ಚಲೋ ಬಂದಿತ್ತು ಅಂದ್ರೆ ಅಷ್ಟು ಚಲೋ ಬಂದಿದ್ದು ರೀ ನೋಡಿರಿ. 3 ಈ ಪ್ಯಾಕೆಟ್ನಾಗ ರೀ ನಿಮಗೆ ಒಂದು 15ರಿಂದ 20 ವಡ ಸಿಗ್ತಾವೆ ನೋಡಿರಿ. ದೊಡ್ಡ ಮಾಡಿದ್ವಿ ಅಂದ್ರೆ
ಸಣ್ಣ ಸಣ್ಣ ಮಾಡಿದ್ವಿ ಅಂದ್ರೆ ಇನ್ನೂ ಜಾಸ್ತಿ ಸ್ವಲ್ಪ ಇನ್ನೂ ಜಾಸ್ತಿ ಆಗ್ಬೋದು ರೀ. ನನ್ನ ಪ್ರಮಾಣದಾಗ ಮಾಡಿದ್ದಂದ್ರೆ ಒಂದು 15ರಿಂದ 20 ವಡೆ ಆಗಿದ್ದು ನೋಡಿರಿ. ಎಷ್ಟು ಚಲೋ ಬಂದಾವೆ ನೋಡಿರಿ 3. ನೋಡಿದ್ರೆ ಬಾಯಾಗ ನೀರು ಬರಾಕತ್ತೈತಿಲ್ರಿ ಫ್ರೆಂಡ್ಸ್, ತಿನ್ಬೇಕು ಅನ್ನಿಸ್ತೈತಿಲ್ರಿ ನಿಮಗೆ. ನೋಡಿರಿ ಎಷ್ಟು ಚಲೋ ಆಗ್ಯಾವ. ಪ್ಲೀಸ್ ಫ್ರೆಂಡ್ಸ್, ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.